ಎಲ್ಲ ಸಬ್ ಕ್ಯಾಸ್ಟ್ ತೊಗೊಂಡ್ರೆ 66,000 ಜಾತಿ ಬರ್ತದೆ. ನೀವು ಇದಕ್ಕೆ ಹೋದರೆ, ನಾರ್ತ್ ಈಸ್ಟರ್ನ್ ಸ್ಟೇಟ್ಗೆ ಹೋದರೆ ಒಂದೊಂದು ಗುಡ್ಡಕ್ಕೆ ಒಂದೊಂದು ಧರ್ಮ ಇದೆ. ಮೇಘಾಲಯದ ಒಂದು 4 ಗುಡ್ಡದಲ್ಲಿ 360 ಭಾಷೆ ಇದೆ. ಇದು ಭಾರತದ ವೈವಿಧ್ಯ. ಇತ್ತೀಚೆಗೆ ಬೆಂಗಳೂರಿನಲ್ಲಿ 107 ಭಾಷೆ ಇದೆ ಅಂತ ಹೇಳ್ತಾರೆ. ಇಡೀ ಭಾರತದ ಎಲ್ಲ ನಗರಗಳಲ್ಲೂ ಅತ್ಯಂತ ಹೆಚ್ಚು ಭಾಷಾ ವೈವಿಧ್ಯತೆ ಇರತಕ್ಕಂಥ ನಗರ ಬೆಂಗಳೂರು ನಗರ. 107 ಭಾಷೆ ಇರ್ತದೆ. ನಾನು ಲಂಡನ್ನಲ್ಲಿದ್ದಾಗ ಅಲ್ಲಿ ಭಾಷೆ ಎಷ್ಟಿದೆ ಅಂತ ಯಾವುದೋ ಒಂದು ಪತ್ರಿಕೆಯಲ್ಲಿ ಬಂದಿದ್ದು, 457 ಭಾಷೆ ಲಂಡನ್ ನಗರದಲ್ಲಿ ಮಾತಾಡ್ತಾರೆ. ಒಂದು ನಗರ ಅಂದರೆ ಒಂದು ಏಕಶಿಲ್ಪಿ, ಒಂದು ಹೀಗೆ ಅಂತಕ್ಕಂಥದ್ದಲ್ಲ. ಇಂಥ ಸಂದರ್ಭದಲ್ಲಿ ಕುರುಬರು ಕುರಿ ಮೇಯಿಸಿ ಮುಸ್ಲಿಮರಿಗೆ ಕುರಿಗಳನ್ನು ಮಾರೋದ್ರಿಂದ ಯಾವುದಾದ್ರೂ 2 ಸಮುದಾಯದ ನಡುವೆ ಅತ್ಯಂತ ಸಾವಯವ ಆರ್ಥಿಕ ಸಂಬಂಧ ಇದೆ ಅಂತ ಹೇಳಿದರೆ ಕುರಿ ಮೇಯಿಸೋರು ಮತ್ತು ಅದನ್ನು ಮಾಂಸವನ್ನು ವ್ಯಾಪಾರ ಮಾಡ್ತಕ್ಕಂಥವ್ರು. ನಾವು ಸಾಮಾನ್ಯವಾಗಿ ಏನು ಹೇಳ್ತೀವಿ, ರೈತರು ಬೆಳೆದಿದ್ದಕ್ಕೆ ಗ್ರಾಹಕರು ಕೊಡುವ ಎಷ್ಟು ಬೆಲೆ ರೈತರಿಗೆ ಸಿಗುತ್ತೆ ಅನ್ನೋದು ಮುಖ್ಯ. ಅಂದರೆ ಫಾರ್ಮ್ ರೆಸಿಟ್ ಎಗೇನ್ಸ್ಟ್ ಕನ್ಸ್ಯೂಮರ್ ಪ್ರೈಸ್ ಅಂತ ಒಂದು ಬೆಲೆ. ಈಗ ಗೋಧಿಗೆ ರೈತರಿಗೆ 23 ಬೆಲೆ ಸಿಕ್ಕಿದರೆ ಮಾರುಕಟ್ಟೆಯಲ್ಲಿ ನಾವು ಒಂದು 40 ರೂಪಾಯಿ ಕೊಟ್ಟರೆ ಎಷ್ಟು ಪರ್ಸೆಂಟೇಜ್ ರೈತರಿಗೆ ಹೋಗುತ್ತೆ ಅಂತ ಹೇಳುವಂಥದ್ದು. ನಮ್ಮಲ್ಲಿ ಹೆಚ್ಚಿನ ಬೆಳೆಗಳಿಗೆ ಗ್ರಾಹಕರು ಕೊಡುವ 25% ರೈತರಿಗೆ ಹೋಗಲ್ಲ. ಈರುಳ್ಳಿ ಬೆಲೆ ಒಂದು 10 ವರ್ಷದ ಅಧ್ಯಯನ ಮಾಡಿದ್ದಾರೆ. 7% ಮೇಲೆ ಈರುಳ್ಳಿಯ ಮಾರ್ಕೆಟ್ ಪ್ರೈಸು ರೈತರಿಗೆ ಹೋಗಲ್ಲ. ಲಸಲ್ಗಾಂವ್ ಮಹಾರಾಷ್ಟ್ರದಲ್ಲಿ ಭಾಳ ದೊಡ್ಡ ಮಂಡಿ ಇದೆ, ಈರುಳ್ಳಿ ಮಂಡಿ. ಅದರ ಅಧ್ಯಯನ ಮಾಡಿದವರು 7% ಮೇಲೆ ರೈತರಿಗೆ ಹೋಗಲ್ಲ. ಆದರೆ ಕುರಿ ಮೇಕೆಯಲ್ಲಿ 70% ಹಣ ಗ್ರಾಹಕರು ಕೊಡುವ ಹಣ ರೈತರಿಗೆ ಹೋಗುತ್ತೆ. ಅದು ಎಂಥ ಸಾವಯವ ಸಂಬಂಧ. ಇದನ್ನು ನಾವು ಧರ್ಮಗಳಿರ್ಬೋದು, ಜಾತಿಗಳ ನಡುವಿರ್ಬೋದು ಏನೋ ಒಂದು ಸಂಬಂಧ ಇದೆ, ಒಂದು ವರ್ಕಿಂಗ್ ರಿಲೇಷನ್ಶಿಪ್ ಇದೆ. ಅದನ್ನು ಕೆಡಿಸ್ಬಾರ್ದು. ಮಾವಿನ ಹಣ್ಣನ್ನು ತರ್ತಕ್ಕಂಥದ್ದು, ಹಲಾಲ್ ತರ್ತಕ್ಕಂಥದ್ದು, ಇಂಥದ್ದನ್ನು ತಂದಾಗ ಏನಾಗ್ತದೆ. ಈಗ ನೋಡಿ, ಇನ್ನೊಂದು ಮೊನ್ನೆ ಮಾಡಿದರು, ಹಲಾಲನ್ನು ಹೊಡಿಬೇಕು ಅಂಥೇಳಿ ನೀವು ಹಲಾಲ್ ಕಟ್ ಮಾಡಬೇಕು ಆದರೆ ಸ್ಟನ್ನಿಂಗ್ ಮಾಡಬೇಕು ಅಂತ. ಸ್ಟನ್ನಿಂಗ್ ಅಂದರೆ ಏನು? ಈ ಎಲೆಕ್ಟ್ರಿಕ್ ವೈರನ್ನು ಹೀಗೆ ಇಡಬೇಕು. ಹೀಗಿಟ್ಟರೆ ಅದು ಪ್ರಾಣಿಗೆ ಅನ್ಕಾನ್ಷಿಯಸ್ ಆಗುತ್ತೆ, ಆವಾಗ ನೀವು ಪ್ರಾಣಿ ವಧೆ ಮಾಡ್ಬೋದು ಅಂತ. ಆದರೆ ಮುಸ್ಲಿಮರಿಗೆ ಯಾಕೆ ಅವ್ರನ್ನ ಗುರಿಯಾಗಿಟ್ಕೊಂಡ್ರು ಅಂದರೆ, ಈ ಸ್ಟನ್ನಿಂಗ್ ಮಾಡಿದರೆ ಪ್ರಾಣಿ ಅನ್ಕಾನ್ಷಿಯಸ್ ಆಗುತ್ತೆ, ಪ್ರಜ್ಞೆ ತಪ್ಪುತ್ತೆ. ಪ್ರಜ್ಞೆ ತಪ್ಪಿದ ಮೇಲೆ ಅದು ಕುತ್ತಿಗೆ ಕೊಯ್ದರೆ ಅದು ಇಸ್ಲಾಂ ಪ್ರಕಾರ ತಪ್ಪು ಅಂತ ಕೆಲವರು ಹೇಳ್ತಾರೆ. ಎಲ್ಲರೂ ಹೇಳಲ್ಲ, ಕೆಲವರು ಹೇಳ್ತಾರೆ. ಹಾಗಾಗಿ ಇವರು ಹಲಾಲಿ ಹೊಡಿಬೇಕು ಅಂದರೆ ಸ್ಟನ್ನಿಂಗ್ ಮಾಡಬೇಕು ಅಂಥೇಳಿ ಅನಿಮಲ್ ಹಸ್ಬೆಂಡ್ರಿಯವರು ಒಂದು ನೋಟಿಸ್ ಹೊರ ಹಾಕಿದರು. ಆ ಅನಿಮಲ್ ಹಸ್ಬೆಂಡ್ರಿ ನೋಟಿಸ್ ಏನಾದರೂ ಅಪ್ರೂವ್ ಆದರೆ ಭಾರತದಲ್ಲಿ ಸಣ್ಣ ಮಟ್ಟದಲ್ಲಿ ಪ್ರಾಣಿಯ ಮಾಂಸವನ್ನು ಕಡಿದು ಮಾಂಸ ಮಾರ್ತಿದ್ದಾರಲ್ಲ, ಅವರು ವ್ಯಾಪಾರವೆಲ್ಲವೂ ನಿಂತು ಹೋಗುತ್ತೆ. 4 ಲಕ್ಷ ಆ ಥರ ವ್ಯಾಪಾರಿಗಳಿದ್ದಾರೆ ನಮ್ಮಲ್ಲಿ. 30,000 ಸ್ಲಾಟರ್ ಹೌಸ್ಗಳಿದೆ, ಅವ್ರಿಗೆ ಯಾವ ಲೈಸೆನ್ಸು ಇಲ್ಲ. ಲೈಸೆನ್ಸ್ ಇರೋದು 40ಕ್ಕೆ ಮಾತ್ರ ಈ ದೇಶದಲ್ಲಿ. ಅಂಬಾನಿ ಹಿಂದೆ ಮಾಂಸದ ಮಾರಾಟಕ್ಕೆ ಇಳಿದಿದ್ರು. ನಿಮ್ಗೆ ಗೊತ್ತಿರ್ಬೋದು, ರಿಲಯನ್ಸ್ ಅಂಗಡಿ ಪಕ್ಕದಲ್ಲಿ ಡಿಲೈಟ್ ಅಂತ ಅಂಗಡಿ ಇರ್ತಿತ್ತು. ಅದಕ್ಕೆ ಈ ವೆಜಿಟೇರಿಯನ್ಸು ಸ್ವಲ್ಪ ಗಲಾಟೆ ಮಾಡಿದ್ರು ಅವ್ರ ಮೇಲೆ. ಹಾಗಾಗಿ ಅವರು ಅದನ್ನು ವಿಡ್ರಾ ಮಾಡಿಕೊಂಡು ಇನ್ಯಾವುದೋ ಆ್ಯಪ್ ಮೂಲಕ ಕಂಟ್ರೋಲ್ ಮಾಡ್ತಾರೆ, ಒಂದು ಆ್ಯಪ್ ಮೂಲಕ. ಈಗೇನಾದರೂ ನೀವು ಹಲಾಲ್ ಮಾಡಬೇಕು, ಜಟ್ಕಾ ಮಾಡಬೇಕಾದ್ರೆ ಸ್ಟನ್ನಿಂಗ್ ಬೇಕು ಅಂತ ಕಾನೂನಿನ ಮೂಲಕ ಹಿಂದೆ ಒಂದು ಕಾನೂನು ಮಾಡಿದರು, ಹಸುಗಳನ್ನು ಮಾರಬಾರ್ದು ಅಂತ. ಅದರ ಕಾನೂನು ಯಾವುದು? ಪರಿಸರದ ಕಾನೂನು ತಂದಿದ್ರು, ಇಕಲಾಜಿಕಲ್ ಲಾ. ಅದರ ಉದ್ದೇಶ ಏನು? ಹಸುಗಳನ್ನು ಮಾರಬಾರ್ದು ಅಂತ. ಹಸುಗಳನ್ನು ಮಾರಬಾರ್ದು ಅಂದರೆ ಕ್ರೂಯಲ್ಟಿ ಕಾನೂನು ತರ್ಬೋದು. ಇಲ್ಲಿ ಹಲಾಲ್ ಮಾಡಬಾರ್ದು ಅಂದರೆ ಕ್ರೂಯಲ್ಟಿ ಆ್ಯಂಗಲ್ನ ತಂದು ನೀವು ವಧೆ ಮಾಡಬಾರ್ದು ಅಂತ ಹೇಳ್ಬೋದು. ಆದರೆ ಇದರಿಂದ ಏನು ಪ್ರಯೋಜನ ಆಗುತ್ತೆ ಅಂತ ಹೇಳಿದರೆ, ಈ ಲಕ್ಷಾಂತರ ಜನ ಸಣ್ಣ ಉದ್ಯಮಿದಾರರಿದ್ದಾರಲ್ಲ, ಅದೆಲ್ಲವೂ ಕೂಡ ಒಂದು ಇಡೀ ಕೋಳಿ ಉದ್ಯಮ ಇವತ್ತು ಎಷ್ಟು ಜನ ಕೈಯಲ್ಲಿದೆ ಹೇಳಿ? 4 ಜನ ಕೈಯಲ್ಲಿದೆ. 4 ಜನ ಕೈಯಲ್ಲಿ. ಒಬ್ಬರು ವೆಂಕಟೇಶ್ವರ ಹ್ಯಾಚರಿ ಅವರಿಗೆ ಸ್ವಂತ ಏರೋಪ್ಲೇನ್ ಇದೆ. ಕೋಳಿ ವ್ಯಾಪಾರ ಸಣ್ಣವ್ರ ಕೈಯಲ್ಲಿ ಇಲ್ಲ. ಈ ಮಾಂಸದ ವ್ಯಾಪಾರವನ್ನು ಕೂಡ ನೀವು ಈಗ ನಮ್ಮಲ್ಲಿ ಹೇಳುವಂಥದ್ದೇನು, ಈಗ ನಿಜವಾಗಿಯೂ ವ್ಯಾಪಾರದಲ್ಲಿ ನಮಗೆ ಗುರಿ ಇಟ್ಟಿರೋದು ಯಾರು ಗೊತ್ತಾ? 6.4 ಕಿರಣ ಅಂಗಡಿಗಳು, ಸಣ್ಣ ಅಂಗಡಿಗಳು, ಕಿರಣ ಅಂಗಡಿಗಳು. 1.4 ಕಿರಣ ಅಂಗಡಿಗಳು, 6.4 MSME ಸಣ್ಣ ಉದ್ಯಮಿಗಳು. ಸಣ್ಣ ಉದ್ಯಮಿ ಅಂದರೆ ಸೆಲ್ಫ್ ಎಂಪ್ಲಾಯ್ಡು ಸೇರ್ತಾನೆ, ಆಯಿತಾ?
75,000 ಡಿಸ್ಟ್ರಿಬ್ಯೂಟರ್ಗಳಿದ್ದಾರೆ, ಅವರೆಲ್ಲ ಸ್ಟ್ರೈಕ್ ಮಾಡ್ತಾ ಇದ್ದಾರೆ. ಯಾಕಂದರೆ ಜಿಯೋ ಬಂದ ಮೇಲೆ ಯಾವ ಡಿಸ್ಟ್ರಿಬ್ಯೂಟ್ರಿಗೂ ಕೆಲಸ ಇಲ್ಲ. ಅವನು ಆ್ಯಪಲ್ಲೇ ಡಿಸ್ಟ್ರಿಬ್ಯೂಟ್ ಮಾಡ್ತಾನೆ. ಅವನಿಗೆ ಫೇಸ್ಬುಕ್ಕು ವಾಟ್ಸಾಪ್ನ ಕಂಟ್ರೋಲ್ ಇದೆ. ಟೆಕ್ನಾಲಜಿ ಮೂಲಕ, ಆ್ಯಪ್ಗಳ ಮೂಲಕ ಈ ಸಣ್ಣವರು ಅಂತ ಏನಿದಾರಲ್ಲ ಅವರು ಸರ್ವನಾಶ ಆಗ್ತಾರೆ ಈ ದೇಶದಲ್ಲಿ. ಈಗ ನೀವು ಗಮನಿಸ್ಬೋದು, GST ಪ್ರತಿ ತಿಂಗಳು ಜಾಸ್ತಿ ಆಗ್ತಾ ಇದೆ. ಕಾರಣ ಏನು ಗೊತ್ತಾ? ಸಣ್ಣವರು ಸತ್ತು 10 ದೊಡ್ಡ ಕಂಪ್ನಿಗಳು ದೈತ್ಯವಾಗಿ ಬೆಳೆದಿದ್ದರಿಂದ GST ಕಲೆಕ್ಷನ್ ಆಗುತ್ತೆ. ಒಂದು ಸರ್ದಾರ್ ಪಟೇಲ್ರು ಯಾವಾಗಲೂ ಒಂದು ಮಾತು ಹೇಳ್ತಿದ್ರು, ರಾಜ ವ್ಯಾಪಾರಿ ಪ್ರಜಾ ಭಿಕಾರಿ ಅಂತ. ರಾಜ ವ್ಯಾಪಾರಿ ಆಗಬಾರ್ದು, ಪ್ರಜಾ ಭಿಕಾರಿ ಆಗ್ತಾನೆ ಅಂತ. ಈಗ ಆರ್ಥಿಕ ಪರಿಸ್ಥಿತಿ ಬಗ್ಗೆ ಯಾರಿಗೂ ಗಮನ ಇಲ್ಲ, ವಾಸ್ತವ ಅಂಶ ಯಾರಿಗೂ ಬೇಡ. ಹಾಗಾದರೆ ಹೇಗಿದೆ ಆರ್ಥಿಕ ಪರಿಸ್ಥಿತಿ, ಹೇಗಿದೆ ದೇಶದಲ್ಲಿ ಏನು ಅಂತಕ್ಕಂಥದ್ದು? ಇವತ್ತು ನಾನು ಬಿಸ್ನೆಸ್ ಸ್ಟ್ಯಾಂಡರ್ಡಲ್ಲಿ ಒಂದು ಎಡಿಟೋರಿಯಲ್ ಓದ್ತಾ ಇದ್ದೆ. 188 ಡಿಪಾರ್ಟ್ಮೆಂಟ್ಗಳು, ವಿವಿಧ ಕೇಂದ್ರ ಸರ್ಕಾರದ ಇಲಾಖೆಯ 188 ಡಿಪಾರ್ಟ್ಮೆಂಟು, ಫುಡ್ ಕಾರ್ಪೊರೇಷನ್ ಆಫ್ ಇಂಡಿಯಾ, ಹೋಮ್ ಮಿನಿಸ್ಟ್ರಿ, ಎಲ್ಲ ಡಿಪಾರ್ಟ್ಮೆಂಟು 188 ಡಿಪಾರ್ಟ್ಮೆಂಟು 3 ವರ್ಷದಿಂದ ಆ್ಯನ್ಯುವಲ್ ರಿಪೋರ್ಟ್ ಕೊಟ್ಟಿಲ್ಲ, ಡೇಟಾ ಕೊಟ್ಟಿಲ್ಲ. FCI ಅವರು ಯಾರಿಗೆಷ್ಟು ಬಾಡಿಗೆ ಕೊಟ್ಟರು, ಯಾರು ಎಲ್ಲಿ ಎಷ್ಟು ಮಾಡಿ ಅಂತ ಡೇಟಾ ಇಲ್ಲ. ಸಾಮಾನ್ಯವಾಗಿ ಈ ಎಲ್ಲ ಡಿಪಾರ್ಟ್ಮೆಂಟ್ಗಳು ವರ್ಷ ಆಗಿ 9 ತಿಂಗಳೊಳಗಡೆ ರಿಪೋರ್ಟ್ ಕೊಟ್ಟು ಆ ರಿಪೋರ್ಟನ್ನು ಪಾರ್ಲಿಮೆಂಟಲ್ಲಿ ಮಂಡಿಸಬೇಕು, ಅದು ಚರ್ಚೆ ಆಗಬೇಕು. ನಮ್ಮಲ್ಲಿ ಇವತ್ತು ಪ್ರಾಬ್ಲಮ್ ಆಗಿರೋದೇನು ಅಂದರೆ ಲ್ಯಾಕ್ ಆಫ್ ಡೇಟಾ. ಸರ್ಕಾರ ಕೊಡದೇ ಇರತಕ್ಕಂಥದ್ದು, ಡೇಟಾ ಕೊಡದೆ ಕತೆ ಹೇಳುವಂಥದ್ದು. ವಾಸ್ತವ ಸಂಗತಿ ಹೇಗಿದೆ? ವಾಸ್ತವ ಸಂಗತಿ, ಭಾರತದಲ್ಲಿ ಕಳೆದ ವರ್ಷ 67,000 ಕೋಟಿಯ ಚಿನ್ನವನ್ನು ಅಡಮಾನ ಇಟ್ಟಿದ್ದಾರೆ. ಯಾವ ಆರ್ಥಿಕ ದುಸ್ಥಿತಿ ಇಲ್ಲದೆ ಇದ್ದರೆ ಯಾರೂ ಚಿನ್ನ ಅಡ ಇಡ್ತಿರಲಿಲ್ಲ. ನೀವು ಕೆಲವುದಕ್ಕೆ ಆರ್ಥಿಕ ಪರಿಸ್ಥಿತಿಯನ್ನು ತಿಳ್ಕೊಳ್ಳೋದಕ್ಕೆ GDP ಪರ್ಸೆಂಟೇಜ್ ಏನೇನೋ ಮ್ಯಾಕ್ರೋ ಪಿಕ್ಚರ್ಸ್ ಬೇಕಾಗಿಲ್ಲ. ಯಾರೋ ಹೇಳಿದ್ರಂತೆ GDP ಬೆಳೀತಾ ಇದೆಯಲ್ಲ, ನಿಮಗೇನು ಪ್ರಾಬ್ಲಮ್ಮು ಅಂತ. ತಿನ್ನಕ್ಕೆ ಬರಲ್ಲ ಅಂದಂತೆ ಯಾರು, GDP ತಿನ್ನಕ್ಕೆ ಬರಲ್ಲ ಅಂತ ಹೇಳ್ತಕ್ಕಂಥದ್ದು. ಹೀಗೆ 67,000 ಕೋಟಿಯಷ್ಟು ಹಣವನ್ನು ಚಿನ್ನಕ್ಕೆ ಇವತ್ತು ಹೈಯೆಸ್ಟ್ ವ್ಯಾಪಾರ ಮಾಡ್ತಾ ಇರೋದು ಮುತ್ತೂಟು. ಇಂಥ ಚಿನ್ನ ಅಡವಿಡಿರ್ತಕ್ಕಂಥವ್ರು ಎಲ್ಲ TVಗಳನ್ನು ಗಮನಿಸಿ, ಚಿನ್ನ ಅಡವಿಡೋ ಕಂಪ್ನಿಗಳು ಅಡ್ವರ್ಟೈಸ್ಮೆಂಟ್ ಬರುತ್ತೆ. ಅಷ್ಟು ಪ್ರಭಾವ ಬೀರ್ತಕ್ಕಂಥ, ಯಾಕಂದರೆ ದೇಶದಲ್ಲಿ ಇರ್ತಕ್ಕಂಥ ಬಡವರು ಬೇರೆ ಗತಿ ಇಲ್ಲದೆ ಅವರಿಗೆ ಬ್ಯಾಂಕಿನವರು ಸಾಲ ಕೊಡೋಲ್ಲ, ಚಿನ್ನವನ್ನು ಅಡವಿಡ್ತಾ ಇರ್ತಕ್ಕಂಥ. ಇನ್ನೊಂದು ಭಾಳ ರೂರಲ್ ಡಿಸ್ಟ್ರೆಸ್ ಇದೆ. ಮಧ್ಯಮ ವರ್ಗದವರು ಮತ್ತು ಎಕನಾಮಿಕಲಿ ವೀಕರ್ ಸೆಕ್ಷನ್ ತುಂಬ ಕಷ್ಟದಲ್ಲಿರೋದು ಅನ್ನೋದಕ್ಕೆ ಇನ್ನೊಂದು ಬಹಳ ಮುಖ್ಯ ಇಂಡಿಯಾದಲ್ಲಿ ಏನು ಗೊತ್ತಾ ಪ್ಯಾರಾಮೀಟ್ರು? 2 ವೀಲರ್ ಸೇಲ್ಸ್ ಎಷ್ಟಾಗ್ತಿದೆ ಅಂತ. ಯಾಕಂದರೆ ಹಳ್ಳಿಯಲ್ಲಿ ಯಾರಿಗಾರು ಒಂದು ಬೈಕ್ ತೊಗೊಂಡ್ಬಿಟ್ರೆ ಅವನಿಗೆ ಸ್ವರ್ಗ, ಒಂದು ಬೈಕ್ ತೊಗೊಂಡಿದ್ದಾನೆ ಅಂತ ಹೇಳ್ತಕ್ಕಂಥದ್ದು. ಕಳೆದ ವರ್ಷ 50 ಲಕ್ಷ ಬೈಕ್ ವ್ಯಾಪಾರ ಹಿಂದಿನ ವರ್ಷಗಳಿಗಿಂತ ಕಮ್ಮಿ ಆಯಿತು. 50 ಲಕ್ಷ ಡೇಟಾ ಇದೆ, ನೀವೆಲ್ಲ ಗಮನಿಸ್ಬೋದು. 50 ಲಕ್ಷ 2 ವೀಲರ್ಗಳ ವ್ಯಾಪಾರ ಕಮ್ಮಿಯಾಗಿರ್ತಕ್ಕಂಥದ್ದು. ಇದು ನಿಜವಾಗಿಯೂ ಹೇಳುತ್ತೆ ರಿಯಲ್ ಡಿಸ್ಟ್ರೆಸ್ ಇದೆ, ನಮ್ಗೆ ಆರ್ಥಿಕ ಪರಿಸ್ಥಿತಿ ಸಮಸ್ಯೆ ಇದೆ ಅಂತ. ನಮಗೆಲ್ರಿಗೂ ಬೇಕಾಗಿರ್ತಕ್ಕಂಥದ್ದು ಎಂಪ್ಲಾಯ್ಮೆಂಟು. ಭಾಳಷ್ಟು ಬಗ್ಗೆ ಇದ್ರ ಬಗ್ಗೆ ಜಾಬ್ ಇಲ್ಲ ಅನ್ನೋದ್ರ ಬಗ್ಗೆ ಮಾತಾಡ್ತೀವಿ. ಒಂದು ಸ್ಟ್ಯಾಟಿಸ್ಟಿಕ್ಸ್ ಇದೆ, ಅದೇನು ಅಂತ ಹೇಳಿದರೆ ನೀಟ್ ಅಂತ. ನೀಟ್ ಅಂತ ಹೇಳಿದರೆ NEET. ನೀಟ್ ಅಂದರೆ ಏನು? ನಾಟ್ ಇನ್ ಎಜುಕೇಷನ್, ನಾಟ್ ಇನ್ ಎಂಪ್ಲಾಯ್ಮೆಂಟ್, ನಾರ್ ಇನ್ ಟ್ರೈನಿಂಗ್ ಅಂತ ಹೇಳಿದರೆ ಯುವಕರು ಅಂದರೆ 15 ವರ್ಷದಿಂದ 29 ವರ್ಷದವರು ಯಾರು ಕಾಲೇಜಿನಲ್ಲಿ ಇಲ್ಲವೋ, ಕಲಿಕೆಯಲ್ಲಿ ಇಲ್ಲವೋ, ತರಬೇತಿಯಲ್ಲಿ ಇಲ್ಲವೋ ಅಥವಾ ಉದ್ಯೋಗದಲ್ಲಿ ಇಲ್ಲವೋ ಅವರನ್ನು ನೀಟ್ ಅಂತ ಹೇಳ್ತಾರೆ. ನೀಟ್ ಅಂದರೆ ನಮ್ಮ ಈ ಎಕ್ಸಾಮ್ ನೀಟ್ ಅಲ್ಲ, ಈ ನೀಟ್ ಬೇರೆ. ಇದನ್ನು ನೀಟ್ ಅಂತ ಹೇಳ್ತಾರೆ. ಎಷ್ಟು ಜನ ಇದ್ದಾರೆ? 30% ಯುವಕರಿಗೆ ಈ ನೀಟ್ ಕ್ಯಾಟಗರಿಯಲ್ಲಿ ಭಾರತದಲ್ಲಿದ್ದಾರೆ ಅಂತ ಹೇಳಿದರೆ 12 ಕೋಟಿ ಯುವಕರು. ಯಾರಿಗೂ ಕೆಲಸ ಇರೋದು ಬೇರೆ. 15ರಿಂದ 29 ವರ್ಷದಲ್ಲಿ 12 ಕೋಟಿ ಯುವಕರು. ನಾವು ಆ್ಯಾವ್ರೇಜ್ ನಾವು ಇದನ್ನು ನೋಡ್ತೀವಿ, ಏನು ಲೇಬರ್ ಪಾರ್ಟಿಸಿಪೇಷನ್ನು, ಅನ್ಎಂಪ್ಲಾಯ್ಮೆಂಟು ಎಲ್ಲ ನೋಡುವಾಗ 6%, 8% ಅಂತ ನೋಡ್ತೀವಿ. ಆ ಓವರಾಲ್ ನಾವು ನೋಡಬಾರ್ದು, ಅದರಲ್ಲೊಂದು ದೋಷ ಇದೆ. ನಾವೇನು ನೋಡಬೇಕು? 15ರಿಂದ 29 ವರ್ಷ, ಯಾಕಂದರೆ ಅವನು ಕಾಲೇಜಿಂದ ಹೊರಗೆ ಬಂದು ಅವನಿಗೆ ಕೆಲಸ ಸಿಗ್ತೋ ಇಲ್ಲ ಅಂತ ನೋಡುವಾಗ ನಮಗೆ 30% ಅನ್ಎಂಪ್ಲಾಯ್ಮೆಂಟು ಇವರಲ್ಲಿ ಕಾಣ್ತದೆ. ಇನ್ನೊಂದು, ಸೌದಿ ಅರೇಬಿಯಾದಲ್ಲಿ ಸಾಮಾನ್ಯವಾಗಿ ಮಹಿಳೆಯರಿಗೆ ಒಳ್ಳೆ ಅವಕಾಶಗಳಿಲ್ಲ. ಅವ್ರಿಗೆ ಇತ್ತೀಚೆಗೆ ಡ್ರೈವಿಂಗ್ ಕಲಿಯೋದಕ್ಕೆ ಅವಕಾಶ ಕೊಟ್ಟರು, ವೋಟಿಂಗ್ ಇಲ್ಲ, ಅವ್ರಿಗೆ ಅವಕಾಶ ಇಲ್ಲ. ಮಹಿಳೆಯರು ಬಹಳ ಅಲ್ಲಿ ಸ್ವಾತಂತ್ರ್ಯದ ಹೀನರಾಗಿರ್ತಕ್ಕಂಥವ್ರು ಅಂತ ನಾವೆಲ್ಲ ಹೇಳ್ತೀವಿ. ಆದರೆ ಸೌದಿ ಅರೇಬಿಯಾದಲ್ಲಿ ಲೇಬರ್ ಪಾರ್ಟಿಸಿಪೇಷನ್ ಅಂತ ಹೇಳ್ತೀವಿ ನಾವು. ಲೇಬರ್ ಪಾರ್ಟಿಸಿಪೇಷನ್ ಅಂದರೆ ಎಷ್ಟು ಮಹಿಳೆಯರು ದುಡಿದು ಕೆಲಸ ಮಾಡಿ ಹಣ ಗಳಿಸ್ತಾರೆ ಅನ್ನುವುದು ಲೇಬರ್ ಪಾರ್ಟಿಸಿಪೇಷನ್. ಕೆಲಸ ಮಾಡಲ್ಲ ಅಂತಲ್ಲ. ಭಾರತದಲ್ಲಿ 7 ಗಂಟೆ
5 ಪೈಸಾ ಅರ್ನಿಂಗ್ ಇಲ್ಲದೆ ದುಡಿಯೋರು ಮಹಿಳೆ, ಅನ್ಪೇಯ್ಡ್ ವರ್ಕ್ ಅಂತ ಹೇಳ್ತೀವಿ ನಾವು. ದುಡಿದು ಕೆಲಸದಲ್ಲಿದ್ದು ಹಣ ಗಳಿಸ್ತಾ ಇರ್ತಕ್ಕಂಥವ್ರು, ನಾವು ಅದನ್ನು ಲೇಬರ್ ಪಾರ್ಟಿಸಿಪೇಷನ್ ಅಂತ ಹೇಳುವಂಥದ್ದು. ಸೌದಿ ಅರೇಬಿಯಾದಲ್ಲಿ ಎಷ್ಟು ಹೇಳಿದೆ? 22% ಇದೆ. ಭಾರತದಲ್ಲಿ ಎಷ್ಟು ಪರ್ಸೆಂಟ್ ಇದೆ? 21% ಇದೆ. ನಿಮಗೆ ಬಾಂಗ್ಲಾದೇಶದಲ್ಲಿ 53% ಇದೆ. ಚೈನಾದಲ್ಲಿ 57% ಇದೆ. ಮಹಿಳೆಯರು ದುಡಿದು ಹಣವನ್ನು ಗಳಿಸ್ತಾರೆ. ಯಾವ ಮಹಿಳೆ ಆರ್ಥಿಕವಾಗಿ ಗಂಡನನ್ನೋ ತಂದೆಯನ್ನೋ ಅವಲಂಬಿತರಾಗ್ತಿರ್ತಾಳೋ ಅವಳಿಗೆ ಸ್ವಂತ ಅಸ್ಮಿತೆಯನ್ನು ಇಟ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ. ಇಂಗ್ಲೀಷಲ್ಲಿ ಒಂದು ಮಾತು ಹೇಳ್ತಾರೆ, ಡಿಪೆಂಡೆನ್ಸ್ ಸ್ನಬ್ಸ್ ಔಟ್ ಇಂಡಿವಿಜುವಾಲಿಟಿ ಅಂತ. ಅವ್ರ ಮೇಲೆ ಯಾವಾಗ ನಾವು ಅವಲಂಬಿತರಾಗಿರ್ತಾವೆಯೋ ನಾವು ತಮ್ಮ ಸ್ವಂತಿಕೆಯನ್ನು ಉಳಿಸ್ಕೊಳ್ಳೋದಕ್ಕೆ ಸಾಧ್ಯ ಆಗಲ್ಲ. ಇಡೀ ಜಗತ್ತಿನಲ್ಲಿ ಇಷ್ಟು ಸಾಮಾನ್ಯ ಮಹಿಳೆವಾದ ಎಲ್ಲ ನಾವು ಮಾತಾಡ್ತೀವಿ, ಆದರೆ 21% ಮಹಿಳೆಯರು ಮಾತ್ರ ದುಡಿದು ಹಣ ಗಳಿಸ್ತಾ ಇರ್ತಕ್ಕಂಥದ್ದು. ದಿಸ್ ಇಸ್ ದ ಟ್ರ್ಯಾಜಿಡಿ ಆಫ್ ಡೆಮಾಕ್ರಸಿ. ನಾವು ಏನೋ ಹೇಳ್ತೀವಿ, ಬಹಳ ಮಾತಾಡ್ತೀವಿ ನಾವು, ಆದರೆ ಈ ರೀತಿಯಾಗಿ ನಾವು ಆರ್ಥಿಕ ಸ್ಥಿತಿಗತಿಗಳನ್ನು ಹೀಗೆ ನೋಡ್ತಾ ಹೋದರೆ ನಮಗೆ ನಿಜವಾಗಿಯೂ ಸ್ಥಿತಿಗತಿ ಏನಿದೆ, ಮಹಿಳೆಯರ ಸ್ಥಿತಿಗತಿದ್ದು ಅಥವಾ ಯುವಕರಲ್ಲಿರ್ತಕ್ಕಂಥ ಅನ್ಎಂಪ್ಲಾಯ್ಮೆಂಟ್ ಇರ್ಬೋದು. ನಿಮಗೆ ಫಾರ್ಮ್ ಇನ್ಕಮ್ ಡಬಲ್ ಮಾಡ್ತೀವಿ ಅಂತಕ್ಕಂಥದ್ದು ಇನ್ನೊಂದು. ನಿಮಗೆ ಆ್ಯಾವರೇಜ್ ಪರ್ ಕ್ಯಾಪಿಟಾ ತಲಾವಾರು ರೈತ ಕುಟುಂಬದ ತಲಾವಾರು ಆದಾಯ ಎಷ್ಟು ಗೊತ್ತಾ? 27 ರೂಪಾಯಿ. ಇಂಡಿಯನ್ ಎಕ್ಸ್ಪ್ರೆಸ್ ಅವರು ಭಾಳ ದೊಡ್ಡ ರಿಪೋರ್ಟ್ ಮಾಡಿದರು. ಯಾಕಂದರೆ ಅದರಲ್ಲಿ ನಮ್ಮ ಲೇಬರ್ನ ಲೆಕ್ಕ ಹಾಕಬಾರ್ದು. ನಮ್ಮ ಲೇಬರ್ನು ಫ್ಯಾಮಿಲಿ ಲೇಬರ್ನು ಲೆಕ್ಕ ಹಾಕಿಬಿಟ್ರೆ ನಮಗೆ ತಲಾವಾರು 27 ರೂಪಾಯಿ. ಇವತ್ತು ಇದೊಂದು ಭಾಳ ಇಂಟ್ರೆಸ್ಟಿಂಗ್. ಇವತ್ತು ಟೈಮ್ಸ್ ಆಫ್ ಇಂಡಿಯಾದಲ್ಲಿ ಇಡೀ ಜಗತ್ತಿನಲ್ಲಿ ಅತ್ಯಂತ ಹೆಚ್ಚು ಗ್ಯಾಸ್ ಸಿಲಿಂಡರ್ ದುಬಾರಿ ದೇಶ ಯಾವುದು ಹೇಳಿ? ಇಡೀ ಜಗತ್ತಿನಲ್ಲಿ ಅತ್ಯಂತ ಹೆಚ್ಚು ಗ್ಯಾಸ್ ಸಿಲಿಂಡರ್ ದುಬಾರಿ ದೇಶ ಭಾರತ. ಇವತ್ತು ಟೈಮ್ಸ್ ಆಫ್ ಇಂಡಿಯಾದವರು ಫ್ರಂಟ್ ಪೇಜಲ್ಲಿ ಹಾಕಿದೆ. ಎಂಥ ಕತೆ! ಇಡೀ ಜಗತ್ತಿನಲ್ಲಿ ಪೆಟ್ರೋಲ್ ರೇಟಿಗೆ 3ನೇ ಸ್ಥಾನದಲ್ಲಿರುವುದು ಭಾರತ ದೇಶ, ಡೀಸೆಲ್ನಲ್ಲಿ 6ನೇ ಸ್ಥಾನದಲ್ಲಿರುವುದು ಭಾರತ ದೇಶ. ಉಜ್ವಲ್ ಸ್ಕೀಮ್ ಅಂತ ಹೇಳ್ತೀವಿ, ಆದರೆ ಇಡೀ ಜಗತ್ತಿನಲ್ಲಿ ಇಲ್ಲದ ಬೆಲೆಯನ್ನು ಅದನ್ನು PPP ಮೆಥಡ್ ಅಂತಾರೆ. ಅಂದರೆ PPP ಅಂದರೆ ಪರ್ಚೇಸಿಂಗ್ ಪವರ್ ಪ್ಯಾರಿಟಿ ಅಂತ. $1ಗೆ 75 ರೂಪಾಯಿ ಇದೆ. ಆದರೆ ನಾನು ಒಂದು kg ಟೊಮ್ಯಾಟೋಗಲ್ಲಿ ಎಷ್ಟು ಡಾಲರ್ ಕೊಡ್ತೀನಿ, ಇಲ್ಲಿ 1 kg ಟೊಮ್ಯಾಟೋಗೆ ಎಷ್ಟು ರೂಪಾಯಿ ಕೊಡ್ತೀನಿ, ಅದರ ಸರಿಸಮಾನ ತಗೊಂಡ್ರೆ PPP ಅನ್ನೋದು ಪರ್ಚೇಸಿಂಗ್ ಪವರ್ ಪ್ಯಾರಿಟಿ ಅಂತ. ನಾಮಿನಲ್ ಡಾಲರ್ ವ್ಯಾಲ್ಯೂ ನೋಡಬಾರ್ದು. ಆ PPP ವ್ಯಾಲ್ಯೂ ತೊಗೊಂಡ್ರೆ ಜಗತ್ತಿನಲ್ಲಿ ಅತ್ಯಂತ ಹೆಚ್ಚು ದುಬಾರಿ ಗ್ಯಾಸ್ ಸಿಲಿಂಡರ್. ಯಾಕಂದ್ರೆ ನಮ್ಮಲ್ಲಿ ಗ್ಯಾಸ್ ಸಿಲಿಂಡ್ರು ಬಡವರು ಮನೆ ತಲುಪಿದ್ದು ಮೊನ್ನೆ ರೀಫಿಲ್ ಆಗ್ತಾ ಇಲ್ಲ. 2-3 ಸಿಲಿಂಡರ್ ಮೇಲೆ ರೀಫಿಲ್ ಆಗ್ತಾ ಇಲ್ಲ. ಗ್ಯಾಸಲ್ಲಿದ್ದ ಸಬ್ಸಿಡಿಯನ್ನು ತೆಗೆದಾಕಿದ್ರು. ನೋಡಿ, ಈಗ ನಾವು ಬರೀ ಪೆಟ್ರೋಲ್ ಡೀಸೆಲಲ್ಲಿ ಭಾರತ ಸರ್ಕಾರ 4.5 ಲಕ್ಷ ಕೋಟಿ ಹಣ ಗಳಿಸುತ್ತೆ. 4.5 ಲಕ್ಷ ಕೋಟಿ. 4.5 ಲಕ್ಷ ಕೋಟಿಯಲ್ಲಿ 2.5 ಲಕ್ಷ ಕೋಟಿ ಸೆಸ್ ಹಾಕುತ್ತೆ, ರಾಜ್ಯಗಳಿಗೆ ಕೊಡಲ್ಲ. ನೀವು ಟ್ಯಾಕ್ಸ್ ಹಾಕಿದರೆ 42% ರಾಜ್ಯಗಳಿಗೆ ಕೊಡಬೇಕಾಗುತ್ತೆ. ಈ ಸೆಸ್ ಹಾಕಿದ್ರಿಂದ ಅದು ಯಾರಿಗೂ ಸ್ಟೇಟ್ ಗೌರ್ಮೆಂಟಿಗೆ ಡೆವಲ್ಯೂಷನ್ ಆ್ಯಕ್ಟಲ್ಲಿ ಬರೋದಿಲ್ಲ, ಸ್ಟೇಟ್ ಗೌರ್ಮೆಂಟ್ಗಳಿಗೆ ಕೊಡೋದಿಲ್ಲ. ಇಷ್ಟು ಹಣ ಇದನ್ನು ನಾವು ಗ್ಯಾಸಲ್ಲಿ ಸಿಲಿಂಡ್ರಲ್ಲಿ ಮಾಡ್ತಾ ಇರ್ತಕ್ಕಂಥದ್ದು ಅಥವಾ ಪೆಟ್ರೋಲಿಯಮಲ್ಲಿ ಮಾಡ್ತಾ ಇರ್ತಕ್ಕಂಥದ್ದು. ಈಗ ಮೊನ್ನೆ ತಾನೇ ಭಾರತ ಸರ್ಕಾರ ರಷ್ಯಾದಿಂದ $35 ಪರ್ ಬ್ಯಾರಲ್ಗೆ 5 ಮಿಲಿಯನ್ ಟನ್ನನ್ನು ಕಾಂಟ್ರಾಕ್ಟ್ ಮಾಡಿದೆ. ಆದರೆ ಅದನ್ನು ಜನಗಳಿಗೆ ಹೇಳೋದೇ ಇಲ್ಲ. ನಾವು ಜನಗಳಿಗೆ ಉಕ್ರೇನ್ ಮತ್ತು ರಷ್ಯಾದ ಯುದ್ಧ ನಡೀತಾ ಇದೆ. ನನ್ನ ಅಂದಾಜು ಇದು ಇಂಡಿಯಾದಲ್ಲಿ ಯಾವಾಗಲೂ ಎಲೆಕ್ಷನ್ ನಡೀತಾ ಇರಬೇಕು, ಆಗ ಪೆಟ್ರೋಲ್ ರೈಸ್ ಮಾಡಲ್ಲ. ಯಾವಾಗಲೂ ನಡೀತಾ ಇರಬೇಕು, ತಿಂಗಳಿಗೊಂದು ನಡೀತಾ ಇರಬೇಕು. ಆ ಒನ್ ನೇಷನ್ ಒನ್ ಎಲೆಕ್ಷನ್ ಭಾಳ ಅವ್ರಿಗೆ ಕಷ್ಟ ಆಗುತ್ತೆ. ಇದು ಈ ಮಟ್ಟದಲ್ಲಿ ನಾವು ಹಣವನ್ನು ಬಳಸ್ತಕ್ಕಂಥದ್ದು. ಮತ್ತು ನೋಡಿ, 2014ರಲ್ಲಿ ಬಿಗ್ ಕಾರ್ಪೊರೇಟ್ ಟ್ಯಾಕ್ಸು, ಅಂದರೆ ಶ್ರೀಮಂತ ಕಂಪನಿಗಳಿಂದ ಬರ್ತಾ ಇದ್ದ ಟ್ಯಾಕ್ಸು, ಒಟ್ಟು ತೆರಿಗೆಯ 1 ರೂಪಾಯಲ್ಲಿ 33 ಪೈಸಾ ಶ್ರೀಮಂತ ಕಂಪನಿಗಳು ಕಾರ್ಪೊರೇಟ್ ಟ್ಯಾಕ್ಸ್ ಕೊಡ್ತಾಯಿದ್ರು. ಅದು ಇವತ್ತು 20 ಪೈಸಾ ಆಗಿದೆ. ಇವತ್ತು ಸರ್ಕಾರಕ್ಕೆ ಹಣ ತುಂಬುತ್ತಾ ಇರೋದು ಜನಸಾಮಾನ್ಯರು ಪೆಟ್ರೋಲ್, ಡೀಸೆಲ್, ಗ್ಯಾಸ್ ಸಿಲಿಂಡರ್ ಮೂಲಕ ನಮ್ಮ ಜೇಬನ್ನು, ನಮ್ಮ ಬಡವರ ಜೇಬಿನಿಂದ ಕದೀತಕ್ಕಂಥ ಕೆಲಸ ನಡೀತಾ ಇದೆಯಲ್ಲ. ಇದಕ್ಕೆ ಯಾರಿಗೂ ಇದು ಅಷ್ಟು ತೀರುವ ಮಟ್ಟದಲ್ಲಿ ಕಾಂಗ್ರೆಸ್ ಅಲ್ಲಿ ಇಲ್ಲಿ ಪ್ರೊಟೆಸ್ಟ್ ಮಾಡಿದರೂ ಕೂಡ ಜನಸಾಮಾನ್ಯರು, ನಾವೆಲ್ಲ ಕಾಲೇಜಲ್ಲಿದ್ದಾಗ 10 ಪೈಸಾ ಮಸಾಲೆ ದೋಸೆಗೆ ಸ್ಟ್ರೈಕ್ ಮಾಡ್ತಾಯಿದ್ವಿ, ಗೋಡೆ ಮೇಲೆಲ್ಲ ಬರೀತಾಯಿದ್ವಿ.
ಸೊ ಇದು ಏನು ಹೇಳ್ತದೆ, ಯಾಕೆ ಇಂಥ ಜ್ವಲಂತ ಸಮಸ್ಯೆಗಳು, ಗಂಭೀರವಾದ ಸಮಸ್ಯೆಗಳು ಜನರಿಗೆ ಬೇಡವಾಗಿದ್ದಾವ. ಈಗ ಸರ್ಕಾರ ಇನ್ನೊಂದು ಮಾಡ್ತಾ ಇದೆ. ಈಗೇನು ಅಂತ ಹೇಳಿದ್ರೆ ಒಂದು 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 ಪುಸ್ತಕ ಇದೆ, ಎಲೀಟ್, ಅದು ನಾನು ಮಾತಾಡಿದ್ದಕ್ಕೆ ಹೊಡೆದಿದ್ದು, ಅದು ಎಲೀಟ್ ಪಾರ್ಟೀಸ್ ಆ್ಯಂಡ್ ಪೂವರ್ ವೋಟರ್ಸ್ ಅಂತ ಹೇಳಿದ್ರೆ, ಶ್ರೀಮಂತ ರಾಜಕೀಯ ಪಕ್ಷಗಳು, ಬಡ ಮತದಾರ. ಈಗ ಮೊನ್ನೆ UPಯಲ್ಲಿ ಎಲೆಕ್ಷನಲ್ಲಿ ಗೆದ್ದಾಗ BJPಯವರು ಎಲ್ಲ ಕಡೆ ಹೇಳಿದ್ದೇನು ಅಂದರೆ, ಅವರೆಲ್ಲ ನಮ್ಮ ಲಾಭಾರ್ಥಿಗಳ್ರಿ. ಲಾಭಾರ್ಥಿಗಳು ಅಂದರೆ ಅಕ್ಕಿ ಕೊಟ್ಟಿಲ್ವಾ? ನಮ್ಮ ಖರಾಮ್ ಕೆಲಸ ಮಾಡೋಕ್ಕಾಗುತ್ತಾ ಅವ್ರಿಗೆ? ತಿನ್ನೋ ಮನೆಗೆ ಕನ್ನ ಹಾಕಕ್ಕಾತೆ. ಇವ್ರ ಅಪ್ಪನ ಮನೆದು ಕೊಟ್ರ? ಸುಪ್ರೀಂ ಕೋರ್ಟ್ ಹೇಳಿದೆ, ಫುಡ್ ಸೆಕ್ಯೂರಿಟಿ ಆ್ಯಕ್ಟ್ ಇದೆ. 1 ರೂಪಾಯಿ ಅಕ್ಕಿ, 2 ರೂಪಾಯಿ ಗೋಧಿ, 3 ರೂಪಾಯಿ ಮಿಲೆಟ್ಸ್ಗಳನ್ನು, ಸಿರಿಧಾನ್ಯಗಳನ್ನು ಕೊಡಬೇಕು ಅಂತೇಳಿ ಸುಪ್ರೀಂ ಕೋರ್ಟ್ ಆ್ಯಕ್ಟ್ ಇರ್ತಕ್ಕಂಥದ್ದು. 67% ಈ ದೇಶದ ಜನತೆ ಕೊಡಬೇಕು ಅಂತ. ಯಾವ ಮಾಧ್ಯಮಗಳಲ್ಲಿ ಚರ್ಚೆಗೆ ಹೋದಾಗೂ ಅನ್ನ ಕೊಟ್ವಿ ಅಂತ ಹೇಳ್ತಾರೆ. ನೋಡಿ, 100 ಮಿಲಿಯನ್ ಟನ್ ಆಹಾರ ಧಾನ್ಯ ಗೋದಾಮ್ನಲ್ಲಿದೆ. ಸರ್ಕಾರದ್ದೇ ಬಫರ್ ನಾಮ್ ಅಂತ ಹೇಳಿದೆ, ಎಷ್ಟು ಇಟ್ಕೋಬೇಕು ಅಂತಿದೆ. ಈಗ ಎಷ್ಟಿರಬೇಕು ಗೊತ್ತಾ? 27 ಮಿಲಿಯನ್ ಟನ್ ಇರಬೇಕು. 100 ಮಿಲಿಯನ್ ಟನ್ ಇದೆ. 100 ಮಿಲಿಯನ್ ಟನ್ ಆಹಾರ ಗೋದಾಮ್ನಲ್ಲಿ ಇಲಿ ಹೆಗಣ ತಿಂತಾ ಇರೋದು. ಅದ್ರ ಬೆಲೆ ಎಷ್ಟು ಗೊತ್ತಾ? 2 ಲಕ್ಷ ಕೋಟಿ. ಈಗ ಹೇಳ್ತಿದ್ದಾರೆ, ಮೊನ್ನೆ ಪಿಯೂಷ್ ಗೋಯಲ್ ಹೇಳ್ತಾ ಇದ್ದಾರೆ, ಇಡೀ ಜಗತ್ತಿಗೆ ಆಹಾರವನ್ನು ಕೊಡ್ತೇವೆ ನಾವು ಅಂತ. ಅದಕ್ಕೆ ಹೇಳ್ತಾರೆ, ಯಾವ ದೇಶದಲ್ಲಿ ಗೋದಾಮಿನಲ್ಲಿ ಆಹಾರ ತುಂಬಿ ತುಳುಕ್ತಾ ಇದೆಯೋ ಆ ದೇಶದ ಬಡವರ ಹೊಟ್ಟೆ ಖಾಲಿ ಅಂತಾರೆ. ಫುಡ್ ಮೌಂಟನ್ ಇನ್ ದಿ ಗೋಡೌನ್ ಇಸ್ ಎ ಇಂಡೆಕ್ಸ್ ಆಫ್ ಹಂಗರ್ ಅಂತ, ಹಸಿವಿನ ಸಂಕೇತ ಅಂತ. ಹಾಗಾಗಿ ನಮ್ಮಲ್ಲಿ ಹಸಿವಿನಲ್ಲಿ 116 ದೇಶದಲ್ಲಿ 102ನೇ ಸ್ಥಾನದಲ್ಲಿ ಹಸಿವಿನಲ್ಲಿ ಭಾರತ ಇರ್ತಕ್ಕಂಥದ್ದು. ಅಪೌಷ್ಟಿಕತೆಯಲ್ಲಿ 8 ಲಕ್ಷ ಮಕ್ಕಳು ಪ್ರತಿ ವರ್ಷ ಮೊದಲ ಹುಟ್ಟುಹಬ್ಬ ಬರುವ ಮೊದಲೇ ಈ ದೇಶದಲ್ಲಿ ಸಾಯ್ತಾರೆ. 8 ಲಕ್ಷ ಮಕ್ಕಳು. ಯಾಕಂದರೆ IMR is 25, 1000ಕ್ಕೆ 25 ಮಕ್ಕಳು ಇನ್ಫೆಂಟ್ ಮಾರ್ಟಾಲಿಟಿ ರೇಷಿಯೋ ಇರ್ತಕ್ಕಂಥದ್ದು. ಇದು ಯಾರಿಗೂ ಬೇಡ. ಸೊ ಹೀಗಾಗಿ ನಾವು ಏನು ಗಮನಿಸಬೇಕು ಅಂತ ಹೇಳಿದ್ರೆ, ಈ ಆರ್ಥಿಕ ಏನು ಒಂದು ಕಥೆಗಳನ್ನು ಕಟ್ಕೊಂಡು ಹೋಗ್ತಾ ಇದ್ದಾರಲ್ಲ, ವಾಸ್ತವ ಸಂಗತಿ ಏನು? GDP ನಿಮಗೆ ಅರವಿಂದ್ ಸುಬ್ರಹ್ಮಣ್ಯಂ ಹೇಳುವ ಪ್ರಕಾರ ಕೋವಿಡ್ ಬರುವ ಮೊದಲೇ GDP -4% ಆಗಿತ್ತು ಅಂತ ಹೇಳಿ ಅವ್ರದ್ದೇ ಒಂದು ಲೆಕ್ಕಾಚಾರ ಹೇಳುತ್ತೆ. ಸೊ ಇದೇನು GDP ಕೋವಿಡ್ ಬಂದಿದ್ದರಿಂದ ಬಿದ್ದಿದ್ದು ಅಂತ ಹೇಳ್ತಕ್ಕಂಥದ್ದಲ್ಲ. ಕೋವಿಡ್ ಬಗ್ಗೆ ಭಾಳ ಹೇಳ್ತಾರೆ, 35,000 ಕೋಟಿ ಖರ್ಚು ಮಾಡಿರ್ತಕ್ಕಂಥದ್ದು ಅದು ಏನೇನೂ ಅಲ್ಲ. ಸೊ ಈ ಒಟ್ಟು ಸಂಗ್ರಹ ಆಗಿರ್ತಕ್ಕಂಥ, ಅದು ಗ್ಯಾಸಲ್ಲಿರ್ಬೋದು, ಇಂಡೈರೆಕ್ಟ್ ಟ್ಯಾಕ್ಸಲ್ಲಿರ್ಬೋದು, ಎಲ್ಲ ಸಂಗ್ರಹ ಆಗಿರ್ತಕ್ಕಂಥದ್ದನ್ನು ನಿಜವಾಗಿ ನೀವು ವೆಲ್ಫೇರ್ ಮೆಜರಿಗೆ ಎಷ್ಟು ಖರ್ಚು ಮಾಡಿದಿರಿ? ಎಲ್ಲಿ ನೀವು ಬೇಟಿ ಬಚಾವ್ ಪ್ರೋಗ್ರಾಮಲ್ಲಿ 80% ಅಡ್ವರ್ಟೈಸ್ಮೆಂಟಿಗೆ ಖರ್ಚು ಮಾಡಿದ್ದಾರೆ. 80%. ಹಾಗಾಗಿ ಇಲ್ಲಿ ಈ ಪ್ರಚಾರ, ಅಡ್ವರ್ಟೈಸ್ಮೆಂಟು, ಬ್ರ್ಯಾಂಡಿಂಗು, ಇದಕ್ಕೋಸ್ಕರ ಎಲೆಕ್ಷನ್ ಇವತ್ತೇನಾಗಿದೆ ಅಂದರೆ ಬ್ರ್ಯಾಂಡಿಂಗ್ ಆ್ಯಂಡ್ ಬ್ರೈನ್ ವಾಷಿಂಗ್ ಅಂತ ಹೇಳ್ತಾರೆ. ಅದು ಹೇಳ್ತಾರೆ, ಎಲೆಕ್ಷನ್ ಅಂದರೆ ಏನು ಅಂತ ಹೇಳಿದರೆ ಫೂಲಿಂಗ್ 3% ಪೀಪಲ್ ಫಾರ್ 3 ವೀಕ್ಸ್ ಅಂತಾರೆ. 3 ವಾರ 3% ಜನರನ್ನು ಮುಟ್ಟಾಳರನ್ನು ಮಾಡಿದರೆ ಆಯಿತು ಅಂತ ಹೇಳ್ತಕ್ಕಂಥದ್ದು. ವಿ ಶುಡ್ ಕಮ್ ಔಟ್ ಆಫ್ ದಿಸ್. ಹೀಗಾಗಿ ನಾನು ಎಷ್ಟೋ ನಿಮಗೆ ಆರ್ಥಿಕ ವಿಷಯಗಳನ್ನು ಒಂದೊಂದನ್ನು ತೊಗೊಂಡ್ರೆ ನಮಗೆ ಅವ್ರು ಹೇಳಿರೋ ಡೇಟಾ ಎಷ್ಟು ಸುಳ್ಳಿದೆ. ಡಬಲ್ ಡಿಜಿಟ್ ಗ್ರೋತ್ ಮಾಡ್ತೀವಿ ಅಂತ ಹೇಳಿದ್ದು ಅರುಣ್ ಜೇಟ್ಲಿ ಅವರು. ಡಬಲ್ ಡಿಜಿಟ್ ಅವರು ಯಾವತ್ತೂ ಬರಲಿಲ್ಲ. ಆವರೇಜ್ ಗ್ರೋತ್ ನೀವು ತೊಗೊಂಡ್ರೆ ಕಳೆದ 7 ವರ್ಷದಿಂದ 5% ದಾಟಲ್ಲ. ಆಯಿತಾ? ಪರ್ ಕ್ಯಾಪಿಟಾ ಇನ್ಕಮ್ ನೋಡ್ತಾರೆ. ಪರ್ ಕ್ಯಾಪಿಟಾ ಇನ್ಕಮ್ ನೋಡುವಾಗ ನೀವು ಇನ್ಫ್ಲೇಷನ್ಗಿಂತ, ಹಣದುಬ್ಬರಕ್ಕಿಂತ ಹೆಚ್ಚು ಪರ್ ಕ್ಯಾಪಿಟಾ ತಲಾವಾರು ಆದಾಯ ಇದೆಯಾ ಅಂತ ನೋಡಬೇಕು. ಆದರೆ ತಲಾವಾರು ಆದಾಯವನ್ನು ನೋಡುವಾಗ ಆರ್ಥಿಕ ಅಸಮಾನತೆಯನ್ನು ಪಕ್ಕದಲ್ಲಿಟ್ಟೇ ನೋಡಬೇಕು. ಇಲ್ಲ ಅಂದರೆ ಏನಾಗುತ್ತೆ ಅಂದರೆ ಅಂಬಾನಿ ಲೆಕ್ಕನೂ ನಾವು ತೊಗೊಂಡ್ಬಿಡ್ತೀವಿ. ತಲಾವಾರು ಆದಾಯ ಅಂತ ಡಿವೈಡ್ ಮಾಡಿಬಿಡ್ತೀವಿ 140 ಕೋಟಿಯಲ್ಲಿ. ಅದರಿಂದ ಪ್ರಯೋಜನ ಇಲ್ಲ. ಹಸಿವು, ಬಡತನ, ಲೋ ಇನ್ಕಮ್ ಇವರು ಇರಿಸ್ತದೆ. ನಮ್ಮಲ್ಲಿ MPC ಅಂತೀವಿ ನಾವು. MPC ಅಂದರೆ ಮಂತ್ಲಿ ಪರ್ ಕ್ಯಾಪಿಟಾ ಎಕ್ಸ್ಪೆಂಡಿಚರ್ ಅಂತ. ಹಳ್ಳಿಯಲ್ಲಿ ತಲಾವಾರು ಒಬ್ಬ ವ್ಯಕ್ತಿ ಎಷ್ಟು ಖರ್ಚು ಮಾಡ್ತಾನೆ ಅಂತ. ಹಳ್ಳಿಯಲ್ಲಿ ಎಷ್ಟು ಜನ ಮಾಡ್ತಾರೆ ಹೇಳಿ? ಎಷ್ಟು ಗೊತ್ತಾ? 900 ರೂಪಾಯಿ ತಿಂಗಳಿಗೆ. 900 ರೂಪಾಯಿ ಖರ್ಚು. ನಗರಗಳಲ್ಲಿ 1400 ರೂಪಾಯಿ ಖರ್ಚಾಗ್ತಾ ಇರ್ತಕ್ಕಂಥದ್ದು. ಯಾರೋ 1% ಭಾರತೀಯರು 22% ಆಸ್ತಿಯನ್ನು ಹೊಂದಿದ್ದಾರೆ. 10% ಭಾರತೀಯರು 57% ಹೊಂದಿದ್ದಾರೆ. ಬಾಟಮ್ ಕ್ವಿಂಟೈಲ್ ಅಂತಾರೆ. ಬಾಟಮ್ ಕ್ವಿಂಟೈಲ್ ಅಂದರೆ ಕೆಳಗಿನ 20% 2.2% ಇನ್ಕಮ್ ಆ್ಯಂಡ್ ವೆಲ್ತ್ ಇರ್ತಕ್ಕಂಥದ್ದು. 2.2%. ಅದಕ್ಕೆ ನಾನು ಇದನ್ನ ಹೇಳಿ ಮುಗಿಸ್ತೇನೆ. ಈಗ ಬರ್ನಾರ್ಡ್ ಶಾಗೆ ಒಂದು ಸಾರಿ ಯಾರೋ ಹೇಳಿದ್ರಂತೆ, GK ಚೆಸ್ಟರ್ಟನ್ ಅಂತ ಹೇಳಿ, ಅವನು ಭಾಳ ದೊಡ್ಡ ಬರಹಗಾರ ಇಂಗ್ಲೀಷ್ನಲ್ಲಿ. GK ಚೆಸ್ಟರ್ಟನ್ನು, ಬರ್ನಾರ್ಡ್ ಶಾ ಒಳ್ಳೆ ಕಡ್ಡಿ ಥರ ಇದ್ದ.
ಕೋಲಾಗಿ ಇದ್ದ ಅವನು. ಅವನಿಗೊಂದು ಸಾರಿ ಬರ್ನಾಡ್ ಶಾಗೆ G.K. ಚೆಸ್ಟರ್ಟನ್ನು ಸರಿಯಾಗಿದ್ದ ಅವನು ನೋಡ್ಬಿಟ್ಟು, ನಿನ್ನನ್ನು ನೋಡಿದರೆ ಏನಾಯ ನೀನು ಹಿಂಗಿದೆಯಾ ಒಣಗಲು ಕಡ್ಡಿ ಥರ, ನಿನ್ನನ್ನು ನೋಡಿದರೆ ಯಾರಾದರೂ ಇಂಗ್ಲೆಂಡಿಗೆ ಬರಗಾಲ ಬಂದಿದೆ ಅಂತ ಅಂದ್ಕೊಳ್ತಾರೆ ಅಂತಾನೆ. ಇವನು ಹೇಳಿದಂತೆ, ಅದು ಹೌದು ಸ್ವಾಮಿ, ಅದು ನಿಮ್ಮನ್ನು ನೋಡಿದರೆ ಯಾಕೆ ಬಂದಿದೆ ಅಂತಲೂ ಗೊತ್ತಾಗುತ್ತೆ ಅಂತ. ಇಷ್ಟು ಹೇಳಿ ನಾನು ಮಾತು ಮುಗಿಸ್ತೇನೆ. ನಮಸ್ಕಾರ.